T20 ವಿಶ್ವಕಪ್ ಟ್ರೋಫಿಯನ್ನು ಮಂದಿರಕ್ಕೆ ಕೊಂಡು ಹೋದರೆ ಏನು ತಪ್ಪಿದೆ? ಅದನ್ನು ಯಾಕೆ ಪ್ರಶ್ನಿಸಬೇಕು? ತಂಡದ ಕಪ್ತಾನ ಸೂರ್ಯಕುಮಾರ್ ಯಾದವ್ ಅವರಿಗೆ ಹನುಮಾನ್ನ ಮೇಲೆ ವಿಶ್ವಾಸ ಇದೆ. ಕೋಚ್ ಗಂಭೀರ್ ಅವರಿಗೂ ಹನುಮಾನ್ ಮೇಲೆ ವಿಶ್ವಾಸ ಇದೆ. ICC ಮುಖ್ಯಸ್ಥ ಜೈ ಶಾ ಅವರಿಗೂ ಹನುಮಾನ್ ಮಂದಿರದ ಮೇಲೆ ವಿಶ್ವಾಸ ಇದೆ. ಹೀಗಿರುವಾಗ ಅವರು ಟ್ರೋಫಿಯನ್ನು ಮಂದಿರಕ್ಕೆ ಕೊಂಡು ಹೋಗಿದ್ದಾರೆ, ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ವಿರೋಧಿಸಬೇಕಾದದ್ದು ಮಂದಿರಕ್ಕೆ ಟ್ರೋಫಿಯನ್ನು ಕೊಂಡು ಹೋದದ್ದಕ್ಕಾಗಿ ಅಲ್ಲ. ಇಂಥದ್ದೇ ಸ್ವಾತಂತ್ರ್ಯ ತಂಡದಲ್ಲಿರುವ ಮುಹಮ್ಮದ್ ಸಿರಾಜ್ ಅವರಿಗೂ ಇದೆಯಾ? ಅವರು ಇದನ್ನು ಮಸೀದಿಗೆ ಕೊಂಡು ಹೋದರೆ ಏನಾಗ್ತಾ ಇತ್ತು? ಈಗ ಸೂರ್ಯಕುಮಾರ್ ಗಂಭೀರ್ ಅವರನ್ನು ಬೆಂಬಲಿಸುತ್ತಿರುವವರು ಸಿರಾಜ್ ಅವರನ್ನು ಬೆಂಬಲಿಸಬಲ್ಲರ? ಇದೇ ಟ್ರೋಫಿಯನ್ನು ಸಂಜು ಸ್ಯಾಮ್ಸನ್ ಅವರು ಚರ್ಚಿಗೆ ಕೊಂಡು ಹೋದರೆ ಏನಾದೀತು? ಗಂಭೀರ್ ಮತ್ತು ಸೂರ್ಯಕುಮಾರ್ ಅವರನ್ನು ಬೆಂಬಲಿಸ್ತಾ ಇರೋರು ಸ್ಯಾಮ್ಸನ್ ಅವರ ನಡೆಯನ್ನು ಬೆಂಬಲಿಸಬಲ್ಲರ? ಅದಕ್ಕೆ ಚಪ್ಪಾಳೆ ತಟ್ಟಬಲ್ಲರ? ತಂಡದಲ್ಲಿರುವ ಹರ್ಷದೀಪ್ ಸಿಂಗ್ ಅವರು ಗುರುದ್ವಾರಕ್ಕೆ ಈ ಟ್ರೋಫಿಯನ್ನು ಕೊಂಡು ಹೋದರೆ ಏನಾದೀತು? ಸೂರ್ಯಕುಮಾರ್ ಅವರ ನಡೆಯನ್ನು ಬೆಂಬಲಿಸಿದವರು ಈ ನಡೆಯನ್ನು ಬೆಂಬಲಿಸಬಲ್ಲರ? ಬಹುತ್ವದ ಭಾರತದ ಹೆಮ್ಮೆಯಾಗಿ ಅವರದನ್ನು ಕಾಣಬಲ್ಲರ? ಸೂರ್ಯಕುಮಾರ್ ಯಾದವ್, ಗೌತಮ್ ಗಂಭೀರ್ ಮತ್ತು ಜೈ ಶಾ ಅವರು ಟ್ರೋಫಿಯೊಂದಿಗೆ ಅಹಮದಾಬಾದ್ನ ಹನುಮಾನ್ ಮಂದಿರಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆಕೊಂಡ ಕ್ರಮಕ್ಕೆ ಮಾಜಿ ಕ್ರಿಕೆಟಿಗ ಕೀರ್ತಿ ಆಜಾದ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಪಿಲ್ ದೇವ್ ನೇತೃತ್ವದಲ್ಲಿ 1983ರಲ್ಲಿ ವಿಶ್ವಕಪ್ ಟ್ರೋಫಿ ಗೆದ್ದ ತಂಡದ ಸದಸ್ಯರಾಗಿದ್ದವರೇ ಈ ಕೀರ್ತಿ ಆಜಾದ್. उत्साहित थी जब भारतीय टीम जीती. उसमें हिंदू, मुसलमान, सिख, ईसाई सब आते हैं. मैं खेल को खेला, मैं अपने देश के लिए खेलता था. खेल और खिलाड़ी न किसी धर्म का होता है, न किसी मज़हब का होता है, न किसी जात का होता है. वो अपनी टीम का होता है. और हमारे खिलाड़ियों ने भारतीय टीम को, हिंदुस्तान को, या अंग्रेज़ी बोले तो इंडिया को जिताया है. उसमें सभी लोग थे. जब हम वर्ल्ड कप 83 में जीते तो उसमें हिंदुओं में हम थे, मुस्लिम में किरमानी थे, सिख में बलिंदर सांधू थे, ईसाई में रॉजर बिनी थे. यहाँ हमारे पास टीम में संजू सैमसन हैं. वो है खिलाड़ी के रूप में खेल रहे थे, क्रिश्चियन के रूप में नहीं. जिस प्रकार से उन्होंने रन बनाए तो भारतीय टीम के लिए बनाए थे, किसी धर्म के लिए नहीं बनाया था. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ನನಗೆ ಕೀರ್ತಿ ಆಜಾದ್ ಅವರ ಪ್ರಶ್ನೆಯಲ್ಲಿ ಆಕ್ಷೇಪ ಇದೆ. ಟ್ರೋಫಿಯನ್ನು ಹನುಮಾನ್ ಮಂದಿರಕ್ಕೆ ಕೊಂಡು ಹೋಗಿ ಆಶೀರ್ವಾದ ಪಡ್ಕೊಂಡದ್ದು ಯಾವಾಗ ತಪ್ಪು ಆಗಬೇಕು ಅಂದರೆ ಆ ಟ್ರೋಫಿಯನ್ನು ಮಸೀದಿಗೆ ಕೊಂಡು ಹೋಗಲು ಅವಕಾಶ ಇಲ್ಲ ಎಂದು ಹೇಳಿದಾಗ ಮಾತ್ರ. ಚರ್ಚಿಗೂ ಗುರುದ್ವಾರಕ್ಕೂ ಬಸದಿಗೂ ಕೊಂಡು ಹೋಗಲು ತಡೆ ಹೇರಿದಾಗ ಮಾತ್ರ ಇಂಥದ್ದೊಂದು ಪ್ರಶ್ನೆ ಎದುರಾಗುತ್ತೆ. ಆದರೆ ಇಂಥದ್ದೊಂದು ಸನ್ನಿವೇಶ ಈಗ ನಡೆದೇ ಇಲ್ಲ. ಹೀಗಿರುವಾಗ ತಮ್ಮ ನಂಬಿಕೆಯಂತೆ ಕಪ್ತಾನ ಮತ್ತು ಕೋಚ್ ಮಂದಿರಕ್ಕೆ ಟ್ರೋಫಿಯೊಂದಿಗೆ ಹೋದರೆ ಅದನ್ನು ಅನುಮಾನದಿಂದ ನೋಡಬೇಕಾದ ಯಾವ ಅಗತ್ಯವೂ ಇಲ್ಲ. ಆದರೆ ಇಂಥದ್ದೊಂದು ಅನುಮಾನ ಬರೋದಕ್ಕೆ ಒಂದು ಕಾರಣ ಇದೆ. ಅದು ಕೋಚ್ ಗೌತಮ್ ಗಂಭೀರ್ ಮತ್ತು ಜೈ ಶಾ ಅವರ ಹಿನ್ನೆಲೆ. ಗೌತಮ್ ಗಂಭೀರ್ ಅವರು ಕೋಚ್ ಆಗೋದಕ್ಕಿಂತ ಮೊದಲು BJPಯಿಂದ ಸಂಸದರಾಗಿದ್ದರು. ಜೈ ಶಾ ಅವರಿಗೂ ರಾಜಕೀಯ ಹಿನ್ನೆಲೆ ಇದೆ. ಗೃಹ ಸಚಿವ ಅಮಿತ್ ಶಾ ಅವರ ಮಗ ಈ ಜೈ ಶಾ. ಈ ಕಾರಣದಿಂದಲೇ ಭಾರತೀಯ ಕ್ರಿಕೆಟ್ ತಂಡದ ಆಯ್ಕೆ ಪ್ರಕ್ರಿಯೆ ಮತ್ತೆ ವಿವಾದಕ್ಕೆ ಒಳಗಾಗ್ತಾನೂ ಇದೆ. ಭಾರತೀಯ ತಂಡದ ಕಾಯಂ ವೇಗದ ಬೌಲರ್ ಆಗಿದ್ದ ಮುಹಮ್ಮದ್ ಶಮಿ ಅವರನ್ನು ವರ್ಷಗಳಿಂದ ಭಾರತೀಯ ತಂಡದಿಂದ ಹೊರಗಿಡಲಾಗಿದೆ. ಆರಂಭದಲ್ಲಿ ಫಿಟ್ನೆಸ್ ಕಾರಣವನ್ನು ನೀಡಲಾಯಿತು. ಅದಕ್ಕೆ ಶಮಿ ಅಸಮಾಧಾನ ವ್ಯಕ್ತಪಡಿಸಿದರು. ತಾನು ಫಿಟ್ ಇದ್ದೇನೆ ಎಂದು ಹೇಳಿದರು. ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ತೋರಿಸಿದರು. ಆದರೂ ಅವರನ್ನು ತಂಡಕ್ಕೆ ಆಯ್ಕೆ ಮಾಡಲಿಲ್ಲ. ಮುಂಬಯಿಯ ಭರವಸೆಯ ಆಟಗಾರ ಸರ್ಫರಾಜ್ ಖಾನ್ ನಿರ್ಲಕ್ಷಿಸಿರುವುದಕ್ಕೂ ಟೀಕೆ ವ್ಯಕ್ತವಾಗ್ತಾ ಇದೆ. T20 ವಿಶ್ವಕಪ್ ತಂಡದಲ್ಲಿ ಆರಂಭದಲ್ಲಿ ಮುಹಮ್ಮದ್ ಸಿರಾಜ್ಗೆ ಜಾಗ ಇರಲಿಲ್ಲ. ಹರ್ಷಿತ್ ರಾಣಾ ಅವರು ಗಾಯಗೊಂಡ ಬಳಿಕ ತೆರವಾದ ಜಾಗಕ್ಕೆ ಇವರನ್ನು ಸೇರಿಸಿಕೊಳ್ಳಲಾಗಿತ್ತು. ತಂಡದ ಆಯ್ಕೆಯಲ್ಲಿ ಪ್ರತಿಭೆಗಿಂತ ಹೊರತಾದ ಮಾನದಂಡಗಳು ಬಳಕೆ ಆಗ್ತಾ ಇದೆ ಎಂಬ ಅನುಮಾನ ಈಗೀಗ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿಯೇ ಈ ಮೂವರೂ ಸೇರಿ ವಿಶ್ವಕಪ್ ಟ್ರೋಫಿಯನ್ನು ಮಂದಿರಕ್ಕೆ ಕೊಂಡು ಹೋಗಿದ್ದಾರೆ. ಕ್ರಿಕೆಟ್ ಎಲ್ಲ ರಾಜಕೀಯ ಮತ್ತು ಧರ್ಮಗಳಿಗಿಂತ ಹೊರತಾದ ಆಟ. ಅದನ್ನು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಜೈನ್, ಬೌದ್ಧ ಸೇರಿ ಎಲ್ಲರೂ ಆನಂದಿಸುತ್ತಾರೆ. ತಂಡದ ಸೋಲು ಮತ್ತು ಗೆಲುವು ಯಾವುದೋ ಒಂದು ಧರ್ಮದ ಸೋಲು ಮತ್ತು ಗೆಲುವು ಅಲ್ಲ. ಅದು ಭಾರತದ ಸೋಲು ಮತ್ತು ಭಾರತದ ಗೆಲುವು. ಆ ಬಗೆಯ ಭಾವನೆ ಬರಬೇಕಾದ್ರೆ ಆಟಗಾರರ ಮತ್ತು ತಂಡದ ಇತರ ಸಿಬ್ಬಂದಿಗಳ ವರ್ತನೆ ಹಾಗೆಯೇ ಇರಬೇಕು. ಹಾಗಿದ್ರೆ ಮೈದಾನದಲ್ಲಿ ನಮಾಜ್ ಮಾಡಬಹುದಾ ಅನ್ನುವ ಪ್ರಶ್ನೆಯನ್ನು ಕೆಲವರು ಕೇಳೋದಿದೆ. ಮೈದಾನ ಇರೋದು ಆಟಕ್ಕಾಗಿ, ನಮಾಜ್ಗಾಗಿ ಅಲ್ಲ. ನಮಾಜ್ ಮಾಡುವುದಕ್ಕೆ ಅದರದ್ದೇ ಆದ ಜಾಗ ಇದೆ, ಅಲ್ಲಿಯೇ ನಮಾಜ್ ಮಾಡಬೇಕು. ಧರ್ಮದ ಪ್ರದರ್ಶನವನ್ನು ಮೈದಾನದಲ್ಲಿ ಮಾಡತೊಡಗಿದರೆ ಅದು ಆಟಕ್ಕಿಂತ ಹೊರತಾದ ಕಾರಣಕ್ಕಾಗಿ ಚರ್ಚೆಗೆ ಒಳಗಾಗತ್ತೆ.
ಉತ್ತಮವಾಗಿ ಆಡಿ ದೇಶಕ್ಕೆ ಗೌರವ ತರುವುದೇ ಆಟಗಾರರ ಕೆಲಸ. T20 ವಿಶ್ವಕಪ್ ಟ್ರೋಫಿ 140 ಕೋಟಿ ಭಾರತೀಯರದ್ದು. ಸರ್ವ ಭಾರತೀಯರನ್ನು ಸಮಾನವಾಗಿ ಸಂತೋಷಕ್ಕೆ ಒಳಪಡಿಸುವ ರೀತಿಯಲ್ಲಿ ತಂಡದ ಆಯ್ಕೆ ಮತ್ತು ಸಂಭ್ರಮ ಇರಲಿ. ಧರ್ಮ, ಜಾತಿಗಳು ಆಯ್ಕೆ ಪ್ರಕ್ರಿಯೆಯ ಮಾನದಂಡ ಆಗದಿರಲಿ. ರಾಜಕೀಯ ಒಲವಿನ ಕಾರಣಕ್ಕಾಗಿ ಕ್ರಿಕೆಟ್ ಆಟ ಕುಲಗೆಡದಿರಲಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.